ನಮಸ್ಕಾರ. ವಾಯ್ ಮಕಾಸಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗಾಗಿ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡನ್ನು ಮಾಡಲಿದ್ದೇನೆ. ಏನು ಕಳೆದ 15-20 ದಿನಗಳ ಹಿಂದಲಿಂದ ಜಗತ್ತಿನಲ್ಲಿ ಏನು ಗಲ್ಫ್ ರಾಷ್ಟ್ರಗಳ ಯುದ್ಧ ನಡೆದಿತ್ತು, ಆ ಒಂದು ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಗ್ಗೆ ಇವತ್ತು ಮಾಹಿತಿ ಕೊಡಲು ನಿಮ್ಮೆದುರು ಬಂದಿದ್ದೇನೆ. ಇರಾನ್ ಮತ್ತು ಇಸ್ರೇಲ್ ಅಮೇರಿಕದ ಮಧ್ಯೆ ಯುದ್ಧ ಆರಂಭವಾದಾಗಲಿಂದಲೂ ಇಲ್ಲಿಯವರೆಗೆ ಏನೇನು ಅಪ್ಡೇಟ್ಸ್ ಆಗಿದೆ ಅಂತಕ್ಕಂಥದ್ದು ತಮಗೆಲ್ಲ ಮಾಹಿತಿ ಕೊಡ್ತೇನೆ. ಜಗತ್ತಿನಲ್ಲಿ ಈ ಗಲ್ಫ್ ರಾಷ್ಟ್ರಗಳ ಯುದ್ಧ ಆರಂಭವಾಗಿದ್ದು ಅನವಶ್ಯಕವಾದ ಯುದ್ಧ ಅಂತೇಳಿ ಕೆಲವು ರಾಷ್ಟ್ರಗಳು ಬಣ್ಣಿಸ್ತಾ ಇವೆ. ಇಲ್ಲಿ ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಿ ಇರಾನ್ ಮೇಲೆ ಮೊದಲಿನಿಂದಲೂ ಯುದ್ಧ ಮಾಡ್ತಾ ಬಂದಿದೆ. ಇಸ್ರೇಲ್ನ ಕಾಸಾ ದೋಸ್ತಿ ಅಪ್ಪಟ ದೋಸ್ತಿ ಪಾರ್ಟ್ನರ್ ಆಗಿರುವಂತಹ ಮತ್ತು ನ್ಯಾಟೋದ ಸದಸ್ಯರಾಗಿರ್ತಕ್ಕಂಥ ಅಮೇರಿಕ ದೊಡ್ಡಣ್ಣ, ಜಗತ್ತಿನ ದೊಡ್ಡಣ್ಣ ಇಸ್ರೇಲ್ ಪರವಾಗಿ ಇರಾನ್ ವಿರುದ್ಧ ಯುದ್ಧಕ್ಕೆ ಬಂತು. ಅಲ್ಲಿಂದ ಇಲ್ಲಿವರೆಗೆ 15 ದಿನಗಳಿಂದ ಯುದ್ಧ ಜಗತ್ತಿನಲ್ಲಿ ತುಂಬ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಜೊತೆಗೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಅಮೇರಿಕ ಕೂಡ ತನ್ನ ಮಿಲಿಟರಿ ಬೇಸ್, ಏರ್ ಸ್ಟ್ರೈಕ್ ಮತ್ತು ಮಿಲಿಟ್ರಿ ಹಾಗೆ ನೌಕಾದಳದ ಮುಖಾಂತರ ಇಸ್ರೇಲ್ ಪರವಾಗಿ ಇರಾನ್ ಮೇಲೆ ಮುಗಿಬಿದ್ದಿದೆ. ಭಯಂಕರವಾದ ಯುದ್ಧ ಮಾಡ್ತಾ ಇದೆ, ಕ್ಷಿಪಣಿಗಳು ಹಾರಿಸ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ಯುದ್ಧ ಆರಂಭವಾದಾಗ ಟ್ರಂಪ್ ಅವರು ಇರಾನ್ ದೇಶಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದರು. 24 ಅವರ್ಸ್ 48 ಅವರ್ಸ್ ಒಳಗೆ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ನೀವು ಓಪನ್ ಮಾಡಬೇಕಂತ ಅಮೇರಿಕದ ಅಧ್ಯಕ್ಷ ದೊಡ್ಡಣ್ಣ ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟಿದ್ದರು. ಇದು ಯಾವುದೇ ಹೇಳಿಕೆಗೆ ಇರಾನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇರಾನ್ ಪ್ರಾರಂಭದಿಂದಲೂ ಒಂದೇ ಮಾತು ಹೇಳ್ತಾ ಬಂದಿದೆ, ನಮ್ಮ ಶತ್ರುಗಳನ್ನು ಹೊರತುಪಡಿಸಿ ನಮ್ಮ ಜೊತೆ ಮಾತುಕತೆಗೆ ಮುಂದಾಗುವಂಥ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಆಯಿಲ್ ಸಾಗಾಣಿಕೆಗೆ ಅನುಮತಿ ಇದೆ ಅಂತ ಇರಾನ್ ಹೇಳಿದೆ. ಅಮೇರಿಕ, ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ, ಅಂದರೆ ಇರಾನ್ನ ಶತ್ರು ರಾಷ್ಟ್ರಗಳಿಗೆ ಇಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗಾಣಿಕೆಗೆ ವ್ಯವಸ್ಥೆ ಇಲ್ಲ, ಅವಕಾಶ ಇಲ್ಲ ಅಂತ ಕಡ್ಡಿ ಮುರಿದಾಗಿ ಹೇಳಿಬಿಟ್ಟಿದೆ. ಇರಾನ್ ಇಸ್ರೇಲ್ ಮಾರಾಮಾರಿ ಯುದ್ಧ ನಡೀತಾ ಇದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ರಣಭೀಕರ ಯುದ್ಧ ಮಾಡಿದೆ. ಏನು ಇರಾನ್ನಲ್ಲಿ ಪರಮಾಣು ಅಣುಸ್ಥಾವರಗಳು, ವಿದ್ಯುತ್ ಸ್ಥಾವರಗಳು ಏನಿವೆ, ಆ ವಿದ್ಯುತ್ ಸ್ಥಾವರಗಳ ಮೇಲೇ ಇಸ್ರೇಲ್ ರಣಭೀಕರ ದಾಳಿ ಮಾಡಿದೆ. ಇಸ್ರೇಲ್ನ ಮಿಸೈಲ್ಗಳು ಹೋಗಿ ಟೆಹರಾನ್ ನಗರದ ಮೇಲೆ ಬಿದ್ದಿವೆ. ಟೆಹರಾನ್ ನಗರ ಸಂಪೂರ್ಣ ಸುಟ್ಟು ಕರಕಲಾಗಿ ಭಸ್ಮ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಇಸ್ರೇಲ್ನ ಜನ ವಸತಿ ಮೇಲೆ ಇರಾನ್ ಕೂಡ ದಾಳಿ ಮಾಡಿತ್ತು. ಈ ಹಿಂದೆ 2 ದಿನಗಳ ಹಿಂದೆ ಕಳೆದ ಶನಿವಾರದಂದು ಇರಾನ್ ಇಸ್ರೇಲ್ನ ಜನವಸತಿ ಮೇಲೆ ದಾಳಿ ಮಾಡಿತ್ತು. ಅಲ್ಲಿ ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಅವರು ಬಂದು ವೀಕ್ಷಣೆ ಮಾಡಿ ಇರಾನ್ಗೆ ತಕ್ಕ ತಿರುಗೇಟನ್ನು ನೀಡಿದರು. ಮತ್ತು ಗಲ್ಫ್ ರಾಷ್ಟ್ರಗಳು ಹಾಗೆ ನ್ಯಾಟೋ ಪಡೆಯ ರಾಷ್ಟ್ರಗಳಿಗೆ ಸಂದೇಶ ಕೊಟ್ಟಿದ್ದರು, ನಮ್ಮ ಪರವಾಗಿ ನೀವು ಯುದ್ಧಕ್ಕೆ ಬನ್ನಿ ಅಂತೇಳಿ ಪ್ರಚೋದನೆ ಮಾಡಿದ್ದರು. ಹಾಗೆ ಇಸ್ರೇಲ್ ಮೇಲೆ ಏನು ಕಳೆದ ಶನಿವಾರ ಇರಾನ್ ದಾಳಿ ಮಾಡಿತ್ತು. ಅಲ್ಲಿ ಆ ಸ್ಥಳವನ್ನು ನಾವು ಮಿನಿ ಭಾರತ್ ಅಂತೇಳಿ ಕರೀತಾರಲ್ಲಿ, ಯಾಕೆಂದರೆ ಭಾರತೀಯರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಈ ಕುರಿತು ಇರಾನ್ ಏನು ಸುಮ್ಮನೆ ಕುಳಿತಿಲ್ಲ. ಇರಾನ್ ಕೂಡ ಅಮೇರಿಕದ ಏರ್ ಬೇಸ್ಗಳು ಮತ್ತು ಸೇನಾ ನೆಲೆಯನ್ನು
ಗಲ್ಫ್ ರಾಷ್ಟ್ರಗಳು ಎಲ್ಲೆಲ್ಲಿ ಇಟ್ಕೊಂಡ್ಯಾವ ಅಂಥ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗಿದೆ. ಮತ್ತೆ ಮರಳಿ ಮತ್ತೆ 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 ಸೌದಿ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಸೌದಿಯಲ್ಲಿರ್ತಕ್ಕಂಥ ಅಮೇರಿಕದ ಏರ್ಬೇಸ್ ಮತ್ತು ಸೇನಾ ನೆಲೆ ಜೊತೆಗೆ ಅಮೇರಿಕದ ಏನು ಫೈಟರ್ ಜೆಟ್ಗಳು ಇರುವಂಥ ದುಬೈನ ಏರ್ಪೋರ್ಟ್ಗಳಲ್ಲಿರ್ತಕ್ಕಂಥ ಅಮೇರಿಕದ ಫೈಟರ್ ಜೆಟ್ಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ ಅಂತ ವಿಷಯ ಕೇಳಿಬರ್ತಾ ಇದೆ. ಹಾಗೆ ಟ್ರಂಪ್ ಪದೇ ಪದೇ ಇರಾನ್ಗೆ ಬೆದರಿಕೆ ಆಗ್ತಾ ಇದ್ದಾರೆ. ಇರಾನ್ ಭೂಪಟದಲ್ಲಿ ಇರಲ್ಲ ಅಂತಕ್ಕಂಥದ್ದು ಹೆದರಿಕೆ ಆಗ್ತಾ ಇದ್ದಾರೆ. ಈ ಹೇಳಿಕೆಯಿಂದಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಇರಾನ್ ಪರವಾಗಿ ಸಂಪೂರ್ಣ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ನಾವು ಇರಾನ್ ಒಬ್ಬಂಟಿ ಅಲ್ಲ, ಇರಾನ್ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ರಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಹಾಗೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಈ ಕಡೆ ಇರಾನ್ನ ಲೆಬನಾನ್ ಪ್ರದೇಶದ ಮೇಲೆ ಇಸ್ರೇಲ್ ನಿರಂತರವಾಗಿ ರಾಕೆಟ್ಗಳ ಸುರಿಮಳೆನೇ ಸುರಿತಾ ಇದೆ, ಬೆಂಕಿ ಮಳೆನೇ ಸುರಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಇರಾನ್ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತಾ ಇಲ್ಲ, ಪ್ರತಿ ದಾಳಿಯನ್ನು ಪ್ರತಿರೋಧವನ್ನು ಒಡ್ತಾ ಇದೆ ಅಂತ ಹೇಳ್ಬೋದು. ಕಳೆದ ರಾತ್ರಿ ನಿನ್ನೆ ದಿನ ಇಸ್ರೇಲ್ನ ಆ್ಯಂಟಿ ಮಿಸೈಲ್ಗಳು ಇರಾನ್ ಮೇಲೆ ರಣಭೀಕರ ದಾಳಿ ಮಾಡಿದ್ದು IRGC ಖಮೇನಿ ಸೈನ್ಯದ ಮೇಲೆ, ಏರ್ಬೇಸ್ಗಳ ಮೇಲೆ ಮತ್ತು ಆಯುಧಗಳ ಭಂಡಾರ ಇರುವಂಥ ಇರಾನ್ನ ಆಯುಧಗಳ ಒಂದು ಗೋಡನ್ ಮೇಲೆ ಏನು ಇಸ್ರೇಲ್ನ ಏರ್ ಸ್ಟ್ರೈಕ್ ಮಾಡಿದೆ. ದೊಡ್ಡ ದೊಡ್ಡ ರಾಕೆಟ್ಗಳ ಬಾಂಬ್ಗಳ ಸುರೆಮಳೆನೇ ಮಾಡಿದೆ. ಹಾಗಾಗಿ ಇಸ್ರೇಲ್ನ ಆಯುಧ ಇರುವಂಥ ಗೋಡನ್ ಸುಟ್ಟು ಭಸ್ಮ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಮಿನಿಸ್ಟರಿ ಆಫ್ ಇಂಟೆಲಿಜೆನ್ಸ್ ಆಂತರಿಕ ಭದ್ರತಾ ಪಡೆಗಳ ಮೇಲೆ ಕೂಡ ಇಸ್ರೇಲ್ ದಾಳಿ ಮಾಡಿದೆ ಅಂತ ವರದಿ ಬರ್ತಾ ಇದೆ. ಆ ಎಮರ್ಜೆನ್ಸಿ ಹೆಡ್ ಕ್ವಾರ್ಟರ್ ಮೇಲೆ ಕೂಡ ಇಸ್ರೇಲ್ ಸೇನೆ ಭೀಕರವಾಗಿ ದಾಳಿ ಮಾಡಿದೆ ಅಂತ ಮಾಹಿತಿ ಬರ್ತಾ ಇದೆ. ಹಾಗೆ ಈಗಾಗಲೇ ಹಾರ್ಮುಜ್ ಜಲಸಂಧಿ 90% ಬಂದಾಗಿದ್ದು ಅಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಅಮೇರಿಕದ ವಾಯು ನೆಲೆಗಳ ಮೇಲೆ ಇರಾನ್ ಗುರಿ ಮುಟ್ಟಿ ದಾಳಿ ಮಾಡಿದೆ ಅಂತ ಹೇಳ್ಬೋದು. ಈ ರೀತಿ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ. ಹೀಗೆ ಯುದ್ಧ ಮುಂದುವರೆದರೆ ಜಗತ್ತಿನಲ್ಲಿ ಆರ್ಥಿಕ ಸಂಕಷ್ಟ, ಜೊತೆಗೇನಪ್ಪ ಅಂತಂದರೆ ಶಿಲಾಯುಗ ಕಾಲಕ್ಕೆ ಮರಳಿ ಹೋಗ್ತದಂತ ಹೇಳ್ಬೋದು ಜಗತ್ತು. ಒಬ್ರಿಗೊಬ್ಬರು ಇರಾನ್ ಮತ್ತು ಇಸ್ರೇಲು ಅಣುಸ್ಥಾವರಗಳ ಮೇಲೆ ದಾಳಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕಗ್ಗತ್ತಲಲ್ಲಿ ಇರಾನ್ ಕಾಲ ಕಳೀತಾ ಇದೆ ಅಂತ ಹೇಳ್ಬೋದು. ಕಳೆದ ರಾತ್ರಿಯಲ್ಲಿ ಇಸ್ರೇಲು ಇರಾನ್ನ ಅಣುಸ್ಥಾವರಗಳ ಮೇಲೆ ರಣಭೀಕರ ದಾಳಿ ಮಾಡಿರೋದರಿಂದ ಅಲ್ಲಿನ ಕರೆಂಟ್ ಮತ್ತು ಬೆಳಕು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬರ್ತಾ ಇದೆ. ಹಾಗೆ ಪದೇ ಪದೇ ಟ್ರಂಪ್ ಅವರು ಏನು ಇರಾನ್ನ ಭೂಪಟದಿಂದ ತೆಗಿತೀವಿ ನಾವು ಅಂತಕ್ಕಂಥದ್ದು ದೊಡ್ಡಣ್ಣ ಹೇಳಿಕೆ ಕೊಡ್ತಾ ಇದ್ದರು. ಆ ಹೇಳಿಕೆಯನ್ನು ವಿರೋಧಿಸಿ ಇರಾನ್ನ ಅಧ್ಯಕ್ಷ ಪೆಜಿಸ್ಕಿಯಾನ್ ಅವರು ತಿರುಗೇಟನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನನ್ನು ಮುಗಿಸ್ಲಿಕ್ಕೆ ಟ್ರಂಪ್ ಅವರಿಂದಾಗಲಿ ಇಸ್ರೇಲಿಂದಾಗಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಪೆಜೆಸ್ಕಿಯಾನ್ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಬಾಜಿ ಅವರು ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರ್ಬಾಜಿ ಅವರು ಕೂಡ ಟ್ರಂಪ್ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ನಿಮ್ಮ ಒಂದು ಈ ಬೆದರಿಕೆಗೆ ಇರಾನ್ ಎದುರುಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ, ನಾವು ನಿಮಗೆ ತಕ್ಕ ತಿರುಗೇಟನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಇರಾನ್ ಗಲ್ಫ್ ರಾಷ್ಟ್ರಗಳಿಗೆ ಅಮೇರಿಕ ಮತ್ತು ಇಸ್ರೇಲ್ ಮತ್ತು ಅಮೇರಿಕದ ವಾಯುನೆಲೆ ಸೇನಾ ನೆಲೆಗಳನ್ನು ಇಟ್ಕೊಂಡಿರುವಂಥ ರಾಷ್ಟ್ರಗಳಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದೆ.
ನೀವು ಸಮುದ್ರದಿಂದ ಫಿಲ್ಟ್ರ್ ಮಾಡಿ ಕುಡಿಯುವ ನೀರಿನ ಏನು ಫ್ಯಾಕ್ಟ್ರಿಗಳಿದ್ದಾವೆ, ಮಷಿನ್ಗಳಿದ್ದಾವೆ, ಅದರ ಮೇಲೆ ನಾವು ಮಿಸೈಲ್ ದಾಳಿ ಮಾಡಿ ಧ್ವಂಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೇರವಾಗಿ ಎಚ್ಚರಿಕೆ ನೀಡಿರ್ತದೆ. ಹೀಗಾಗಿ ಅಮೇರಿಕಾ ಮತ್ತು ಇಸ್ರೇಲ್ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಮಾನಗಳಲ್ಲಿ ಇರಾನ್ನ ಸಂಪೂರ್ಣ ನಾಶ ಮಾಡ್ತೀವಿ, ಇರಾನ್ನ ಸಾವು ನಮ್ಮ ಕೈಯಲ್ಲಿ ಇದೆ ಅನ್ನುವಂಥ ಮಾತನ್ನು ಅಮೇರಿಕಾ ದೊಡ್ಡಣ್ಣ ಜೊತೆಗೆ ಇಸ್ರೇಲ್ ಗರ್ಜಿಸಿ ಗುಡುಗಿವೆ ಅಂತ ಹೇಳ್ಬೋದು. ಇದು ಇಲ್ಲಿವರೆಗೆ ಆಗಿರ್ತಕ್ಕಂಥ ಮುಖ್ಯಾಂಶಗಳ ವಿವರಣೆ ಅಂತ ಹೇಳುತ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಡಿರಿ, ಶೇರ್ ಮಾಡಿರಿ ಅಂತಕ್ಕಂಥದ್ದು ಹೇಳುತ್ತಾ ಇಲ್ಲಿಗೆ ನಮಸ್ಕಾರಗಳು, ಧನ್ಯವಾದಗಳು.